ಹಾಗಿದ್ರೆ ಈಗ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ಫೈನಲಿ ಕೊಟ್ರು ಅನ್ನೋದರ ಸಂಪೂರ್ಣ ಖಚಿತ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಅಫಿಷಿಯಲ್ ಆಗಿ. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅವರು. ಈಗ ಇವ್ರ ಹತ್ರ ಯಾವ್ಯಾವ ಖಾತೆ ಇದೆ, ಹಂಚಿಕೆ ಆಗದ ಖಾತೆಗಳನ್ನ ಇವರು ಇರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಆರ್ಥಿಕ ಇಲಾಖೆ ಇವರ ಹತ್ರ ಇದೆ, ಕಾನೂನು ಮತ್ತು ಸಂಸದೀಯ ವ್ಯವಹಾರ ಡಿ.ಕೆ. ಶಿವಕುಮಾರ್ ಅವರ ಹತ್ರ, ಗುಪ್ತಚರ ಇಂಟೆಲಿಜೆನ್ಸ್ ಡಿ.ಕೆ. ಶಿವಕುಮಾರ್ ಅವರ ಹತ್ರ, ವಾರ್ತಾ ಇಲಾಖೆ, ಕೃಷಿ ಮಾರುಕಟ್ಟೆ ಅಂದ್ರೆ ಅಗ್ರಿಕಲ್ಚರ್ ಮಾರ್ಕೆಟ್, ಇದರ ಜೊತೆಗೆ ಬಿಡಿಎ ಬಿಎಂಆರ್ಡಿಎ. ನಿಮಗೆ ನೆನಪಿರಬಹುದು ಆರಂಭದಲ್ಲಿ ಕೃಷ್ಣ ಬೈರೇಗೌಡರಿಗೆ ಬಿಡಿಎ ಇಲ್ಲ ಬಿಎಂಆರ್ಡಿಎ ಇಲ್ಲ ಅಂತ ಹೇಳಿ ಎಷ್ಟು ಮುನಿಸಿಕೊಂಡಿದ್ದರು. ಈಗ ಆ ಖಾತೆಯನ್ನ ಡಿ.ಕೆ. ಶಿವಕುಮಾರ್ ತಮ್ಮ ಹತ್ರನೇ ಇರಿಸಿಕೊಂಡಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಹತ್ರನೇ ಇದೆ. ಇನ್ನ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು, ಇವರು ಕಂದಾಯ ಸಚಿವರು, ಕಂದಾಯ ಖಾತೆ ಮುಂದುವರಿತಾ ಇದೆ ಪ್ಲಸ್ ಡಿಸಿಎಂ. ಇನ್ನ ಕೆ.ಎಚ್. ಮುನಿಯಪ್ಪ ಅವರು ನೋಡಿ ಬದಲಾವಣೆ, 6 ಖಾತೆಯನ್ನು ಕೊಟ್ಟಿದ್ರು ಇವರಿಗೆ. ಸಮಾಜ ಕಲ್ಯಾಣ ಖಾತೆ ಬೇಕೇ ಬೇಕು ಅಂತ ಮುನಿಸಿಕೊಂಡಿದ್ದರು. ಇವರನ್ನ ಸಮಾಧಾನ ಮಾಡೋದಕ್ಕೆ ಫೈನಲಿ ಕೆ.ಎಚ್. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನೇ ಕೊಡಲಾಗಿದೆ. ಮುನಿಯಪ್ಪ ಅವರು ಈಗ ಸಮಾಜ ಕಲ್ಯಾಣ ಖಾತೆಯ ಸಚಿವರು. ಇನ್ನ ಕೆ.ಜೆ. ಜಾರ್ಜ್ ಅವರು ಇಂಧನ ಮತ್ತು ಪ್ರವಾಸೋದ್ಯಮ, ಇಂಧನದ ಜೊತೆಗೆ ಪ್ರವಾಸೋದ್ಯಮ ಖಾತೆಯೂ ಕೂಡ ಈಗ ಕೆ.ಜೆ. ಜಾರ್ಜ್ ಅವರದ್ದು. ಇವರನ್ನ ಹೊರತುಪಡಿಸಿದರೆ ಎಂ ಬಿ ಪಾಟೀಲ್ ಅವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಎಂ ಬಿ ಪಾಟೀಲ್. ರಾಮಲಿಂಗಾರೆಡ್ಡಿ ಅವರದು ಕೂಡ ಮೇಜರ್ ಚೇಂಜ್ ಆಗಿದೆ ವೀಕ್ಷಕರೇ. ರಾಮಲಿಂಗಾರೆಡ್ಡಿ ಅವರು ಮೊದಲು ಜಲಸಂಪನ್ಮೂಲ ಸಚಿವರು. ಮಜಾ ನೋಡಿ, ಮಧ್ಯಾಹ್ನ ಈ ಸಿಡಬ್ಲ್ಯೂಎಂಎ ವಿಚಾರವಾಗಿ ಜಲಸಂಪನ್ಮೂಲ ಖಾತೆ ಸಚಿವರಾಗಿ ಮಾತಾಡಿದರು ಅವರು. ಆದ್ರೆ ಈಗ ಖಾತೆ ಚೇಂಜ್. ಈಗ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಸಚಿವರಲ್ಲ, ಅರಣ್ಯ ಸಚಿವರು, ಪರಿಸರ ಖಾತೆ ಸಚಿವರು. ರಾಮಲಿಂಗಾರೆಡ್ಡಿ ಅವರು ಅರಣ್ಯ ಮತ್ತು ಪರಿಸರ ಖಾತೆಯ ಸಚಿವರು. ಇನ್ನ ಸತೀಶ್ ಜಾರಕಿಹೊಳಿ ಅವರು ಯಥಾವತ್ತಾಗಿ ಲೋಕೋಪಯೋಗಿ ಇಲಾಖೆ ಮುಂದುವರಿತಾ ಇದೆ. ಲೋಕೋಪಯೋಗಿ ಇಲಾಖೆ ಡಿಸಿಎಂ ಆಗ್ತಾರೆ ಅನ್ನುವಂತಹ ಸಾಕಷ್ಟು ಲೆಕ್ಕಾಚಾರಗಳು, ಭಾರೀ ಚರ್ಚೆಗಳಾಯಿತು. ಆದರೆ ಲೋಕೋಪಯೋಗಿ ಇಲಾಖೆ. ಇನ್ನ ಕೃಷ್ಣ ಬೈರೇಗೌಡ ಬೆಂಗಳೂರು ನಗರಾಭಿವೃದ್ಧಿ, ಆದರೆ ಬಿಡಿಎ ಬಿಎಂಆರ್ಡಿಎ ಇಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಯಥಾವತ್. ಇನ್ನ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಇಲಾಖೆ, ಐಟಿ ಮತ್ತು ಬಿಟಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು. ಇನ್ನ ಯುಟಿ ಖಾದರ್ ಆರೋಗ್ಯ ಮತ್ತು ವಕ್ಫ್ ಖಾತೆಯ ಸಚಿವರು ಯುಟಿ ಖಾದರ್. ಈಶ್ವರ್ ಖಂಡ್ರೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಯಾವ ಖಾತೆ? ಸಿದ್ದರಾಮಯ್ಯ ಅವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಖಾತೆ. ಯತೀಂದ್ರ ಸಿದ್ದರಾಮಯ್ಯ ಅವರು ನಗರಾಭಿವೃದ್ಧಿ ಖಾತೆಯನ್ನ ಇವರು ಕೊಟ್ಟಿರೋದು. ಇನ್ನ ಬೈರತಿ ಸುರೇಶ್ ಅವರು ಯಥಾವತ್ತಾಗಿ ಸಾರಿಗೆ ಖಾತೆ. ಇನ್ನ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ನೀಡಲಾಗಿದೆ. ಜಮೀರ್ ಅಹಮದ್ ಅವರು ವಸತಿ ಖಾತೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ವಸತಿ ಖಾತೆಯನ್ನ ಜಮೀರ್ ಅಹಮದ್ ಅವರಿಗೆ ಕೊಟ್ಟಿದ್ದಾರೆ. ಇನ್ನ ಲಕ್ಷ್ಮಣ್ ಸವದಿ ಅವರು ಸಹಕಾರ ಖಾತೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇವನ್ ಸಹಕಾರ ಖಾತೆಯ ಬಗ್ಗೆ ಭಾರಿ ಲಾಬಿ ನಡೆಸಿದ್ರು ಅನ್ನುವಂಥ ಮಾತುಗಳನ್ನು ನಾವು ಕೇಳ್ಪಟ್ವಿ. ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಗವರ್ನಮೆಂಟ್ ಇದ್ದಾಗ ಉಪಮುಖ್ಯಮಂತ್ರಿ ಆಗಿದ್ದಂಥವರು ಇವನ್ ಸಹಕಾರ ಖಾತೆಯನ್ನು ಅವರು ನಿಭಾಯಿಸಿದ್ರವಾಗ. ಈಗ ಮತ್ತೆ ಕಾಂಗ್ರೆಸ್ಗೆ ಬಂದು ಗೆದ್ದು ಮಿನಿಸ್ಟರ್ ಆಗಿದ್ದಾರೆ, ಸಹಕಾರ ಖಾತೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನ ರುದ್ರಪ್ಪ ಲಮಾಣಿ ಅವರು ಸಕ್ಕರೆ ಮತ್ತು ಜವಳಿ ಖಾತೆಯ ಸಚಿವರಾಗಿರೋದು. ಇವರಿಗೆ ನೀಡಿರುವಂತದ್ದು ಸಕ್ಕರೆ ಮತ್ತು ಜವಳಿ ಖಾತೆ. ಇನ್ನ ಟಿ ರಘುಮೂರ್ತಿ ಅವರು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಫಸ್ಟ್ ಟೈಮ್ ಮಿನಿಸ್ಟರ್ ಟಿ ರಘುಮೂರ್ತಿ ಅವರು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ. ಇನ್ನ ಅಜಯ್ ಸಿಂಗ್ ಕೂಡ ಫಸ್ಟ್ ಟೈಮ್ ಮಿನಿಸ್ಟರ್. ಇವರಿಗೆ ಖಾತೆ ಕೊಟ್ಟಿರೋದು ಸಣ್ಣ ನೀರಾವರಿ ಖಾತೆ. ಸಣ್ಣ ನೀರಾವರಿ ಖಾತೆ ಸಚಿವರು ಅಜಯ್ ಸಿಂಗ್, ಧರಮ್ ಸಿಂಗ್ ಅವರ ಮಗ. ಇನ್ನ ಚಲುವರಾಯಸ್ವಾಮಿ ಅವರು ಕೃಷಿ ಸಚಿವರಾಗಿದ್ದಂಥವರು ಜಲಸಂಪನ್ಮೂಲ ಖಾತೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆಯ ಸಚಿವರಾಗಿದ್ದರು. ಈಗ ಚಲುವರಾಯಸ್ವಾಮಿ ಅವರಿಗೆ ಆ ಪೋರ್ಟ್ಫೋಲಿಯೋನ ನೀಡಲಾಗಿದೆ, ಜಲಸಂಪನ್ಮೂಲ ಖಾತೆ ಸಚಿವರು. ಇನ್ನು ಮಧು ಬಂಗಾರಪ್ಪ ಅವರು ನೋಡಿ ಮತ್ತೆ ಶಿಕ್ಷಣ ಖಾತೆ. ಮಧು ಬಂಗಾರಪ್ಪ ಅವರಿಗೆ ಶಿಕ್ಷಣ ಖಾತೆ ಕೊಡಲಾಗಿದೆ. ಬಿಜೆಪಿಯವರೆಲ್ಲ ಮಧು ಬಂಗಾರಪ್ಪ ಅವರು ಇಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಟೈಮ್ನಲ್ಲಿ ಯಾಕೆ ರಾಜೀನಾಮೆ ಕೊಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ತಿರ್ಗಾ ಮಧು ಬಂಗಾರಪ್ಪ ಅವರಿಗೆ ಶಿಕ್ಷಣ ಖಾತೆಯನ್ನೇ ಕೊಡಲಾಗಿದೆ. ಇವನ್ ನಮ್ಮ ಜೊತೆಗೆ ರಿಪಬ್ಲಿಕನ್ ಜೊತೆಗೆ ಮಾತಾಡುವಂತಹ ಸಂದರ್ಭದಲ್ಲಿ ಖುಷಿಯಾಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ರು. ಇನ್ನು ಬಸವರಾಜ ರಾಯರೆಡ್ಡಿ ಅವರು ಆರ್ಥಿಕ ಇಲಾಖೆ ಬೇಕು ಅಂತ ಹೇಳಿ ಭಾರಿ ಪ್ರಯತ್ನವನ್ನ ನಡೆಸಿದ್ರು. ಜೊತೆಗೆ ಕೊಟ್ರೆ ಬಹಳ ಖುಷಿ ನನಗೆ ಅಂತ ಹೇಳಿ, ಯಾಕಂದ್ರೆ ಆರ್ಥಿಕ ಸಲಹೆಗಾರರಾಗಿದ್ದವರು 17 ಸಾರಿ ಬಜೆಟ್ ಮಂಡನೆ ಮಾಡಿದಂತಹ ಸಿದ್ದರಾಮಯ್ಯ ಅವರಿಗೆ. ಹಿಂಗಾಗಿ ಆರ್ಥಿಕ ಇಲಾಖೆ ಕೊಟ್ರೆ ಮಾಡ್ತೀನಿ ಅಂತ ಹೇಳಿದ್ರು.
ಆದ್ರೆ ಬಸವರಾಜ ರಾಯರೆಡ್ಡಿ ಅವರಿಗೆ ಸಿಕ್ಕಿರುವಂತಹ ಖಾತೆ ಉನ್ನತ ಶಿಕ್ಷಣ ಖಾತೆ, ಹೈಯರ್ ಎಜುಕೇಶನ್ ಬಸವರಾಜ ರಾಯರೆಡ್ಡಿ ಅವರಿಗೆ ಸಿಕ್ಕಿದೆ. ಇನ್ನ KM ಶಿವಲಿಂಗೇಗೌಡರು ಅಬಕಾರಿ ಖಾತೆ, ಶಿವಲಿಂಗೇಗೌಡರಿಗೆ ಅಬಕಾರಿ ಖಾತೆ ಕೊಟ್ಟಿರೋದು ಕೇಳ್ಪಟ್ಟು ನಾವು. ಕೃಷಿ ಖಾತೆಗೆ ಭಾರಿ ಪೈಪೋಟಿಯನ್ನ ನಡೆಸಿದ್ರು, ಆಸೆ ಇತ್ತು ಕೃಷಿ ಖಾತೆಯನ್ನ ನಿಭಾಯಿಸಬೇಕು ಅಂತ ಹೇಳಿ. ಅಬಕಾರಿ ಖಾತೆಯನ್ನ ಕೊಟ್ಟಿದ್ದಾರೆ ಗೌಡ್ರಿಗೆ, ನಿಭಾಯಿಸಿ ನೀವು ಅಬಕಾರಿ ಖಾತೆನ ಅಂತ ಹೇಳಿ KM ಶಿವಲಿಂಗೇಗೌಡರಿಗೆ. ಇನ್ನ ಪುಟ್ಟರಂಗ ಶೆಟ್ಟಿ ಪಶು ಸಂಗೋಪನೆ ಮತ್ತು ರೇಷ್ಮೆ ಖಾತೆ, ಪುಟ್ಟರಂಗ ಶೆಟ್ಟಿ ಅವರಿಗೆ ಸಿಕ್ಕಿರೋದು ಪಶು ಸಂಗೋಪನೆ ಮತ್ತು ರೇಷ್ಮೆ ಖಾತೆ. ವಿಜಯಾನಂದ ಕಾಶಪ್ಪನವರ್ ಹುನಗುಂದ ಶಾಸಕ, ಫಸ್ಟ್ ಟೈಮ್ ಮಿನಿಸ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಸಣ್ಣ ಕೈಗಾರಿಕೆ ಖಾತೆಯನ್ನ ನೀಡಲಾಗಿದೆ. ಇನ್ನ ಸಂತೋಷ್ ಲಾಡ್ ಅವರು ನೋಡಿ, ಕಾರ್ಮಿಕ ಇಲಾಖೆ ಮತ್ತೆ ಅವರಿಗೆ ವಾಪಸ್ ಸಿಕ್ಕಿರೋದು. ಈ ಸಚಿವರಾದ ಮೇಲೆ ಇನ್ನೂ ಖಾತೆ ಹಂಚಿಕೆ ಆಗದ ಸಂದರ್ಭದಲ್ಲಿ ಅವರು ಮಾತಾಡಿದ್ರು ರಿಪಬ್ಲಿಕ್ ಕನ್ನಡ ಜೊತೆಗೆ. ಹೇಳಿದ್ದೇನು ಅಂತಂದ್ರೆ, ಕಾರ್ಮಿಕ ಇಲಾಖೆ ನನಗೆ ಬಹಳ ಇಷ್ಟವಾದ ಖಾತೆ, ಅದನ್ನ ಕೊಟ್ರೆ ನಿಭಾಯಿಸ್ತೀನಿ, ಬೇರೆ ಕೊಟ್ರು ಓಕೆ ಅಂತ ಹೇಳಿ. ಈಗ ಕಾರ್ಮಿಕ ಇಲಾಖೆಯೇ ಮತ್ತೆ ವಾಪಸ್ ಸಿಕ್ಕಿದೆ ಸಂತೋಷ್ ಲಾಡ್ ಅವರಿಗೆ. ಇನ್ನ ಬಸವಂತಪ್ಪ ಫಸ್ಟ್ ಟೈಮ್ ಮಿನಿಸ್ಟರ್, ಇವರಿಗೆ ಮುಜರಾಯಿ ಮತ್ತು ಮೀನುಗಾರಿಕೆ ಇಲಾಖೆ ಬಸವಂತಪ್ಪ ಅವರಿಗೆ. SS ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂ ವಿಜ್ಞಾನ, ಲಾಸ್ಟ್ ಮೂಮೆಂಟ್ ಅಲ್ಲಿ SS ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಸೇರಿಸಿದ್ರು, ಮಂಗಾಳ ವೈದ್ಯ ಹೆಸರು ಡಿಲೀಟ್ ಮಾಡಿ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಖಾತೆಯನ್ನ ಕೊಟ್ಟಿದ್ದಾರೆ, ಜೊತೆಗೆ ತೋಟಗಾರಿಕೆ ಕೂಡ. ಇನ್ನ ರಿಜ್ವಾನ್ ಅರ್ಷದ್ ಫಸ್ಟ್ ಟೈಮ್ ಮಿನಿಸ್ಟರ್, ಇವರಿಗೆ ಆಹಾರ ಖಾತೆ, ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಖಾತೆಯನ್ನ ಕೊಡಲಾಗಿದೆ. ಇನ್ನ ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಖಾತೆ, ಚಲುರಾಯ ಸ್ವಾಮಿ ಅವರ ಹತ್ರ ಇದ್ದಂತಹ ಖಾತೆ ನರೇಂದ್ರ ಸ್ವಾಮಿ ಅವರಿಗೆ ಲಭಿಸಿದೆ, ಕೃಷಿ ಖಾತೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನ HC ಬಾಲಕೃಷ್ಣ ಫಸ್ಟ್ ಟೈಮ್ ಮಿನಿಸ್ಟರ್, ಇವರಿಗೆ ಪೌರಾಡಳಿತ ಖಾತೆಯನ್ನ ನೀಡಲಾಗಿದೆ. ಬಿ ನಾಗೇಂದ್ರ ಸಾಂಖ್ಯಿಕ ಖಾತೆ ಹಂಚಿಕೆ ಮಾಡಲಾಗಿದೆ. ಯಾವುದು? ಸಾಂಖ್ಯಿಕ ಖಾತೆ. ಇನ್ನ ಖಾಲಿ ಇರೋದು ವೀಕ್ಷಕರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ಇನ್ನೂ ಖಾಲಿ ಇರಿಸಿದ್ದಾರೆ. ಮಹಿಳೆಯರನ್ನ ಮಿನಿಸ್ಟರ್ ಮಾಡಿ ಅವರಿಗೆ ಈ ಖಾತೆಯನ್ನ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. ಯಾವಾಗ ಆಗತ್ತೆ ಏನ್ ಕತೆ ನೋಡೋಣ. ಇದರ ಜೊತೆಗೆ ಹಂಚಿಕೆ ಆಗದ ಎಲ್ಲಾ ಖಾತೆಗಳು ಮುಖ್ಯಮಂತ್ರಿಗಳ ಹತ್ರ ಇರುತ್ತೆ.